ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯನ ಎದ್ದೊಂದು ಗಳಗಿಯ ನೆನೆದೇನ ಪರಮೇಶ್ವರಿ ನಿನ ಹೊರತು ನಾನಾರ ನಂಬಿಲ್ಲ ದ್ಯಾಮವ್ವ ನಿನ ಹೊರತು ನಾನಾರ ನಂಬಿಲ್ಲ ನಾ ಮಾಡೇನೆಂಬ ಅಳುವಿಲ್ಲ ನಾ ಮಾಡೇನೆಂಬ ಅಳುವಿಲ್ಲ ದ್ಯಾಮಮ್ಮ ನೀಸಲು ನನ್ನ ಬಳಗವ ನೀಸಲು ನನ್ನ ಬಳಗವ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯನ್ನಿಟ್ಟು ವಿಚಾರವೆಂಬ ತೈಲವನ್ನೆರೆದು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರುವುದಯ್ಯ ಶಿವನ ಪ್ರಕಾಶ. ಆ ಪ್ರಕಾಶದಲ್ಲಿ ಒಪ್ಪುತ್ತಿರುವುದಯ್ಯ ಶಿವಗಣಗಳು ಮಹಾತ್ಮರು ಕೂಡಲ ಸಂಗಮ ದೇವ. ಯಾವ ಸೋಮನಕೊಪ್ಪ ಗ್ರಾಮದಲ್ಲಿ ಕೋಟಿ ಜಪ ಯಜ್ಞ ಕಾರ್ಯಕ್ರಮ, ಜೊತೆಗೆ ಪಾರಾಯಣ ಕಾರ್ಯಕ್ರಮ, ಜೊತೆಗೆ ಧರ್ಮಸಭೆ, ತ್ರಿವೇಣಿ ಸಂಘದ ಕಾರ್ಯಕ್ರಮದ ಪೂರ್ವದಲ್ಲಿ ಜಗದಾದಿ ತಾಯಿಯನ್ನು ನೆನೆಸಿಕೊಂಡು ಅವರಿವರೆನ್ನದೇ ಸಮಯದ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಕರ್ತೃಗದ್ದಿಗೆ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ವೇದಿಕೆಯ ಮೇಲೆ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ತ್ರಿಮೂರ್ತಿ ಸ್ವರೂಪರಾಗಿರ್ತಕ್ಕಂತಹ ಹರಳುಕಟ್ಟೆ ಪೂಜ್ಯರಿಗೂ, ಶಿವಲೋಹಿತ ಪೂಜ್ಯರಿಗೂ, ಪರಮ ಪೂಜ್ಯ ಹುಣಸಾಳ ಗುರುಗಳಿಗೂ ಪಾದಾರವಿಂದಗಳಲ್ಲಿ ಒಟ್ಟಾರೆಯಾಗಿ ನಮಸ್ಕರಿಸುತ್ತಾ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾತೋಶ್ರೀಯವರಿಗೂ, ಎಲ್ಲ ಶರಣ ತಂದೆ ತಾಯಂದರಿಗೂ ಹಾಗೂ ದೇವಿಯ ಆರಾಧಕ ಪೂಜ್ಯರಿಗೂ, ಸಂಗೀತಗಾರರಿಗೂ, ಇಲ್ಲಿ ಮುಂದುಗಡೆ ಆಸೀನರಾಗಿರ್ತಕ್ಕಂಥ ಹಾಗೂ ಜಪ ಮಾಡ್ತಕ್ಕಂತಹ ಅಡುಗೆಯನ್ನು ಮಾಡ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಂದರಿಗೆ ತಮ್ಮೆಲ್ಲರಿಗೆ ಅಂತರಾತ್ಮಕ್ಕೆ ಅನಂತ ಕೋಟಿ ಭಕ್ತಿಪೂರ್ವಕ ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಶ್ರೀಕಾಂತ್ ಅವರಿಗೂ ತಮಗೂ ಕೂಡ ಶರಣಾರ್ಥಿಗಳು. ಇವತ್ತಿನ ವಿಷಯಕ್ಕೆ ನಾನಾ ಒಲವು ಕೊಟ್ಟು ತೊಗೊಂಡೇನಂತ ಕಾಣಿಸ್ತದೆ. ಮಾತಾಡೋಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ಗುರುಗಳನ್ನ ನೆನೆಸ್ಬೇಕು. ಅಧಿಕ ಮಾಸ, ಕಾರ ಹುಣ್ಣಿಮೆ, ದೇವಿಯ ಅಂತಃಶಕ್ತಿ ಇರತಕ್ಕಂತಹ ದಿನ. ಇದನ್ನು ಆಯ್ಕೆ ಮಾಡಿರ್ತಕ್ಕಂತಹ ಅಧಿಕರಣ ವಿಷಯಕ್ಕೆ ನಾನು ತಲೆವಾಗಲೇಬೇಕು. ಆ ಕಾರಣಕ್ಕಾಗಿ ನನಗೂ ಒಂದು ಸ್ವಲ್ಪ ಆಸೆ ಹುಟ್ಟಿತು, ಮಾತಾಡಬೇಕು ಅಂತ. ಮಾತಾಡೋದು ನಾವು ದಿವಸ ಮಾತಾಡ್ತೀವಿ. ಮಾತಾಡೋದ್ರ ಜೊತೆಗೆ ನಿಮ್ಮನ್ನು ಮಾತಾಡಿಸ್ಬೇಕಾಗೈತಿ. ಇವತ್ತು ನೀವೆಲ್ಲರೂ ಕೂಡಿ ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮುಂದೆ ಕಾಣ್ತಕ್ಕಂತಹ ಏನು ಮೂರ್ತಿಗಳು, ಮಹಾಮೂರ್ತಿಗಳು ಅದರಲ್ಲ, ಇವರು ಸಾಮಾನ್ಯ ಮಹಾಮೂರ್ತಿಗಳಲ್ಲ, ದೇವತಾ ಸ್ವರೂಪರು. ಆ ದೇವತಾ ಸ್ವರೂಪರನ್ನು ಕುರಿತು ಈ ದೇವಿ ಎಲ್ಲೆಲ್ಲಿ ಏನೇನು ಅಗಾಧವಾದ ಕೈಂಕರ್ಯವನ್ನು ಮಾಡ್ತಾ ಇದ್ದಾಳೆ ಜಗತ್ತು ತುಂಬ ಅನ್ನುವಂಥದ್ದನ್ನು ಒಂದು 5 ನಿಮಿಷ ನಿಮ್ಮಿಂದ ಹೇಳಿಸ್ಬಿಡ್ತೀನಿ. ನಾನು ಕೂಡ ಧ್ವನಿ ಕೂಡಿಸ್ತೀರಿ ಅವ ಅಂತೀರಿ? ಹಾಂ, ಭಕ್ತಿಪೂರ್ವಕವಾಗಿ ಎಲ್ಲರೂ ಇಲ್ಲಿ ಕುಳಿತಿರ್ತಕ್ಕಂಥವ್ರು, ಅಲ್ಲಿ ಅಡುಗೆ ಮಾಡ್ತಕ್ಕಂಥ ತಾಯಂದರು ಕೂಡ ಈ ನಾಮಸ್ಮರಣೆಯನ್ನು ಮಾಡಿದರೆ ಏನಾಕೈತಿ ಅನ್ನುವಂಥದ್ದನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ರಿ. ಏನಾಕೈತಿ ಅನ್ನುವಂಥ ನಾವು ಮಾತನಾಗ ಹೇಳ್ತೀವಿ, ಆ ಮಾತು ಬೇರೆ. ನಿಮ್ಮ ಅನುಭವಕ್ಕೆ ತಂದುಕೊಡ್ರಿ ಅನ್ನುವಂಥದ್ದನ್ನು ಹೇಳ್ತಾ ಪ್ರಾರಂಭ ಮಾಡ್ತಾಯಿದ್ದೇನೆ. ನಾನು ಏನು ಹೇಳ್ತಾ ಇದ್ದೇನೆ ಅದನ್ನು ನೀವು ಕೂಡ ಒಟ್ಟಾರೆಯಾಗಿ ಕಣ್ಣು ಮುಚ್ಚುತ್ತಿರೋ, ಭಜನೆ ಮಾಡ್ತಿರೋ, ಏಕಾಂತಕ್ಕೆ ಹೋಗ್ತಿರೋ, ಯಾವ ರೀತಿ ಭಜಿಸಿದರೂ ಕೂಡ ಕಡಿಮೆ ಅನ್ನುವಂಥದ್ದನ್ನು ಹೇಳಿ ಆಯ್ತು. ಇಲ್ಲಿ ಬರ್ಬೋದು.
ಐತಿ. ಆ ಕಾರಣಕ್ಕಾಗಿ ಎಲ್ಲರೂ ಭಕ್ತಿಪೂರ್ವಕವಾಗಿ ನಾನು ಹೇಳ್ತಕ್ಕಂಥ ದೇವಿ ಅವತಾರವನ್ನು ಕುರಿತು ನೀವು ಪಠನೆ ಮಾಡ್ತೀರಿ, ನಾಮಸ್ಮರಣೆ ಮಾಡ್ತೀರಿ. ದೇವಿ ದೇವಿ ಜಗದಂಬಾ, ದುರ್ಗಾ ದೇವಿ ಜಗದಂಬಾ, ದೇವಿ ದೇವಿ ಜಗದಂಬಾ, ಶೈಲಪುತ್ರಿ ದೇವಿ ಜಗದಂಬಾ, ಅಂಬಾ ಮಠದಲ್ಲಿ ನೆಲೆಸಿದೆಯಮ್ಮ, ಅಂಬಾ ಮಠದಲ್ಲಿ ನೆಲೆಸಿದೆಯಮ್ಮ, ಅಂಬಾದೇವಿ ಎಂದು ಹೆಸರಾದೆ, ದೇವಿ ದೇವಿ ಜಗದಂಬಾ, ಬ್ರಹ್ಮಚಾರಿಣಿ ದೇವಿ ಜಗದಂಬಾ, ಮೈಸೂರಿನಲ್ಲಿ ಜನಸಿದೆಯಮ್ಮ, ಚಾಮುಂಡಿ ಎಂದು ಹೆಸರಾದೆ, ದೇವಿ ದೇವಿ ಜಗದಂಬಾ, ಚಂದ್ರಗಂಠಾ ದೇವಿ ಜಗದಂಬಾ, ಕೊಲ್ಲೂರಿನಲ್ಲಿ ನೆಲೆಸಿದೆಯಮ್ಮ, ಮಾರ್ಕಾಂಬ ಎಂದು ಹೆಸರಾದೆ, ಕೊಲ್ಲೂರಿನಲ್ಲಿ ನೆಲೆಸಿದೆಯಮ್ಮ, ಮೂಕಾಂಬಿಕೆ ಎಂದು ಹೆಸರಾದೆ, ದೇವಿ ದೇವಿ ಜಗದಂಬಾ, ಕೂಷ್ಮಾಂಡ ದೇವಿ ಜಗದಂಬಾ, ಶಿರಸಿಯಲ್ಲಿ ನೆಲೆಸಿದೆಯಮ್ಮ, ಶಿರಸಿಯಲ್ಲಿ ನೆಲೆಸಿದೆಯಮ್ಮ, ಮಾರಿಕಾಂಬ ಎಂದು ಹೆಸರಾದೆ, ದೇವಿ ದೇವಿ ಜಗದಂಬಾ, ಸ್ಕಂದ ಮಾತಾ ದೇವಿ ಜಗದಂಬಾ, ಸ್ಕಂದ ಮಾತಾ ದೇವಿ ಜಗದಂಬಾ, ಗುಡ್ಡಪುರದಲ್ಲಿ ನೆಲೆಸಿದೆಯಮ್ಮ, ದಾನಮ್ಮನೆಂದು ಹೆಸರಾದೆ, ದಾನಮ್ಮನೆಂದು ಹೆಸರಾದೆ, ದೇವಿ ದೇವಿ ಜಗದಂಬಾ, ಕಾತ್ಯಾಯಿನಿ ದೇವಿ ಜಗದಂಬಾ, ಕಾತ್ಯಾಯಿನಿ ದೇವಿ ಜಗದಂಬಾ, ಕೊಲ್ಲಾಪುರದಲ್ಲಿ ನೆಲೆಸಿದೆಯಮ್ಮ, ಮಹಾಲಕ್ಷ್ಮಿ ಎಂದು ಹೆಸರಾದೆ, ತುಳಜಾಪುರದಲ್ಲಿ ನೆಲೆಸಿದೆಯಮ್ಮ,
ಜಗದಂಬಾ ಸರಸ್ವತಿ ದೇವಿ ಜಗದಂಬಾ ಶೃಂಗೇರಿಯಲ್ಲಿ ನೆಲೆಸಿದೆಯಮ್ಮ ಶಾರದಮ್ಮನೆಂದು ಹೆಸರಾದೆ ದೇವಿ ದೇವಿ ಜಗದಂಬಾ ಸೋಮನಕೊಪ್ಪ ಗ್ರಾಮದಲ್ಲಿ ನೆಲೆಸಿದೆಯಮ್ಮ ದುರ್ಗಾದೇವಿ ಎಂದು ಹೆಸರಾದೆ ಮುಷ್ಟಿಗೆರೆಯಲ್ಲಿ ನೆಲೆಸಿದೆಯಮ್ಮ ದ್ಯಾಮಮ್ಮನೆಂದು ಹೆಸರಾದೆ ದೇವಿ ದೇವಿ ಜಗದಂಬಾ ದುರ್ಗಾದೇವಿ ಜಗದಂಬಾ ಸಿರಸಂಗಿಯಲ್ಲಿ ನೆಲೆಸಿದೆಯಮ್ಮ ಕಾಳಕಾದೇವಿ ಎಂದು ಹೆಸರಾದೆ ದೇವಿ ದೇವಿ ಜಗದಂಬಾ ಮಹಾಗೌರಿ ಜಗದಂಬಾ ಬಾದಾಮಿಯಲ್ಲಿ ನೆಲೆಸಿದೆಯಮ್ಮ ಬನಶಂಕರೆಂದು ಹೆಸರಾದೆ ಕಾಕನೂರಿನಲ್ಲಿ ನೆಲೆಸಿದೆಯಮ್ಮ ಕಾಕಮ್ಮನೆಂದು ಹೆಸರಾದೆ ಕಟೀಲಿನಲ್ಲಿ ನೆಲೆಸಿದೆಯಮ್ಮ ಪರಮೇಶ್ವರೆಂದು ಹೆಸರಾದೆ ದೇವಿ ದೇವಿ ಜಗದಂಬಾ ದುರ್ಗಾದೇವಿ ಜಗದಂಬಾ ಧತ್ತರಗಿಯಲ್ಲಿ ನೆಲೆಸಿದೆಯಮ್ಮ ಭಾಗಮ್ಮನೆಂದು ಹೆಸರಾದೆ ಚಿಂಚಲಿಯಲ್ಲಿ ನೆಲೆಸಿದೆಯಮ್ಮ ಮಾಯಮ್ಮನೆಂದು ಹೆಸರಾದೆ ಹುಲಿಜಂತಿಯಲ್ಲಿ ನೆಲೆಸಿದೆಯಮ್ಮ ಹುಲಿಗೆಮ್ಮನೆಂದು ಹೆಸರಾದೆ ದೇವಿ ದೇವಿ ಜಗದಂಬಾ ದುರ್ಗಾದೇವಿ ಜಗದಂಬಾ ದೇವಿ ದೇವಿ ಜಗದಂಬಾ ಶಿವಾಯ ನಮಃ ಓಂ 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 ಜೈ ಜೈ ಅಂಬಾ ಜೈ ಜಗದಂಬಾ ಜೈ ಜೈ ಅಂಬಾ
ಜೈ ಜಗದಂಬ